ಒಂದು ತಾಯಿ ಮಗುವಿಗೆ ಅಂತಂದ್ರೆ ಪಿಕ್ನಿಕ್ ಕಳಿಸ್ತಾಳೆ ಅಧ್ಯಕ್ಷರೇ, ಬಹಳ ನೋವಿನಿಂದ ಹೇಳ್ಬೇಕಾಗ್ತದೆ ಅಧ್ಯಕ್ಷರೇ. ಒಂದು ತಾಯಿ ಮಗುವಿಗೆ ಪಿಕ್ನಿಕ್ ಕಳಿಸಿದಾಗ ಹೊಸ ಬಟ್ಟೆ ಹಾಕ್ತಾಳ, ಬೂಟ್ ಹಾಕ್ತಾಳ, ಟೈ ಹಾಕ್ತಾಳ, ಚಂದ ಪೌಡರ್ ಹಚ್ಚಿ ಅಂತ ಹೋದ್ರೆ, ನೋಡಪ್ಪ ನಿನಗೊಂದು ಚಲೋ ಟಿಫಿನ್ಯಾಗ ಬುತ್ತಿ ಕಟ್ಟಿದ್ದೀನಿ. ಶಿವಣ್ಣ ಒಂದ್ ನಿಮಿಷ ಕೇಳ್ರಣ್ಣ, ಶಿವರಾಜಣ್ಣ ಒಂದ್ ನಿಮಿಷ. ಪಿಕ್ನಿಕ್ ಅಂತಂದ್ರೆ ಹೋದಾಗ ತಾಯಿ ಹೇಳ್ತಾಳೆ, ನೋಡಪ್ಪ ನೀನು ಹೆಂಗ್ ಕಳಿಸಿನಿ, ನೀನು ಟಿಫನ್ ತಿನ್ಬೇಕು, ಇನ್ನೊಬ್ರದ್ದು ಯಾರ್ದು ಕೆಡಿಸ್ಬೇಡ, ಯಾರ ಸಂಗಟ ಜಗಳ ಆಡ್ಬೇಡ, ನೀನು ಹೆಂಗ್ ಹೋಗಿದ್ದು ಹಂಗೆ ಬಂದ್ರೆ ಮುಂದಿನ ಸಲ ನೀನು ಪಿಕ್ನಿಕ್ ಕಳಿಸ್ತೀನಿ, ಇಲ್ಲ ಅಂತಂದ್ರೆ ಕಳ್ಸಂಗಿಲ್ಲ ಅಂತ ತಿಳ್ಕೊಂಡು ಹೇಳಿ ಕಳಿಸ್ತಾರ. ಹಂಗ ಅಂತಂದ್ರೆ ತಾಯಿ ಎಂಬ ಮತದಾರರು 5 ವರ್ಷ ನಮ್ಮನ್ನು ಪಿಕ್ನಿಕ್ ಕಳಿಸ್ತಾರ ಅಧ್ಯಕ್ಷರೇ. ನಾವು ಆತ್ಮವಂಚನೆ ಮಾಡ್ಕೊಂಡು ಕೆಲಸ ಮಾಡಬಾರ್ದು, ಆತ್ಮ ಸಾಕ್ಷಿಯಾಗಿ ಕೆಲಸ ಮಾಡಿದಾಗ ಮಾತ್ರ ಮತ್ತೊಮ್ಮೆ ಆ ತಾಯಿ ಮತದಾರ 5 ವರ್ಷ ನಮಗೆ ಪಿಕ್ನಿಕ್ ಕಳಿಸ್ತಾರ ಅಧ್ಯಕ್ಷರೇ. ಓಕೆ, ಇವತ್ತು ಇರಿಗೇಷನ್ ಬಗ್ಗೆ ಅಂತಂದ್ರೆ ಹೇಳ್ತಾರೆ ಅಧ್ಯಕ್ಷರೇ. ಇವತ್ತು ಕೃಷ್ಣಾ ಪ್ರಾಜೆಕ್ಟ್ ನ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರು, ಅದನ್ನ 2 ವರ್ಷದಾಗ ಮುಗಿಸ್ತಾರೋ ಎಷ್ಟು ವರ್ಷದಾಗ ಮುಗಿಸ್ತಾರೋ ಅದನ್ನ ಏನಂತಂದ್ರೆ ಕೊನೆಯ ಅವರ ಉತ್ತರದಲ್ಲಿ ಹೇಳ್ಬೇಕಾಗುತ್ತೆ. ಇವತ್ತು ತುಂಗಾಭದ್ರಾ ಗೇಟಿಂದ ಸಮಸ್ಯೆ ಆಗಿದೆ ಅಧ್ಯಕ್ಷರೇ. ನಾನು ಒಂದನ್ನೇ ಹೇಳ್ಬೇಕಾಗುತ್ತೆ, ಇವತ್ತು ತುಂಗಾಭದ್ರದ ಗೇಟ್ಗಳಿಗೆ 1 ವರ್ಷದ್ದು ಬೆಳೆ ಇಲ್ಲಾರ್ದಂಗೆ ಮಾಡಿರಲ್ಲ, ಬೇರೆ ಭಾಗಕ್ಕಾದ್ರೆ ರೈತರು ಸುಮ್ಮನೆ ಇರ್ತಿದ್ರೇನು? ಓಕೆ, ಇವತ್ತು ಭೀಮಾ ರಿವರ್ ಬಚಾವೋ ತಾಯೋಗುದು. ಇವತ್ತು ಕಳೆದ ಸಲ ಏನಪ್ಪಂತಂದ್ರೆ ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಒಂದು ಕಮಿಟಿ ಮಾಡ್ತೀವಿ, ನೀರ್ ಪೋಲ್ ಹಾಕೋದಕ್ಕ ಏನ್ ಮಾಡ್ಬೇಕಂತ ತಿಳ್ಕೊಂಡು ಹೇಳಿದ್ರು. ಇವತ್ತಿಗೂ ಒಂದು ಕಮಿಟಿ ಮಾಡಕ್ ಆಗ್ಲಿಲ್ಲ. ಇವತ್ತು ನಂಬಲ್ಲಿ ಅಧ್ಯಕ್ಷರೇ ಇಂದ ನಿಜಾಮರು ಯಾವುದೋ ಬ್ರಿಟಿಷರ್ ಕಾಲದಾಗ ಕಟ್ಟಿರ್ತಕ್ಕಂಥ ಅತ್ತಿಕುಣಿ ಮತ್ತು ಸೌದಾಗರ ಡ್ಯಾಮ್ ಅಂತ ತಿಳ್ಕೊಂಡಿದೆ. ನೀರಿದೆ ಕಾಲುವೆಗಳಿಗೆ ಅಂತಂದ್ರೆ ನಾನು ಅನೇಕ ಸಲ ಉಪಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಅಂತಂದ್ರೆ ಮನವಿ ಮಾಡಿದ್ವಿ. ಯಾವಾಗಲೂ ಭೇಟಿ ಆದಾಗೆಲ್ಲ ಉಪಮುಖ್ಯಮಂತ್ರಿಗಳು ನನ್ನ ಜೊತೆ ಭಾಳ ಚಂದ ಮಾತಾಡಿ ಮೋಟಿವೇಟೆಡ್ ಸ್ಪೀಚ್ ಮಾಡ್ತಾರೆ. ಇವತ್ತಿಗೂ ನನಗೆ ₹1 ಕೊಡಲಿಲ್ಲ. ಆಯ್ತು, ಬೇಗ ಫಿನಿಶ್ ಮಾಡಿ ಕಂದಕೂರ್. ಅಧ್ಯಕ್ಷರೇ ಒಂದನ್ನ ಎಲ್ಲರೂ ಮಾತಾಡ್ಬೇಕು. ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿದ್ದಾರೆ, ನಾನು ಮನವಿ ಮಾಡಬೇಕಾಗುತ್ತೆ. ಸರ್ ನಮ್ಮಲ್ಲಿ ಕುಡಿಯೋ ನೀರಿಗೆ ಇಷ್ಟು ಸಮಸ್ಯೆ ಆಗಿಬಿಟ್ಟಿದೆ ಅಂದರೆ, ಸರ್ ನಾವು 2.5 ವರ್ಷ ಆಯ್ತು ಸರ್. 2.5 ವರ್ಷ ಆದಮೇಲೆ ಇವತ್ತಿಗೂ ನಮ್ಮ ಬರೀ ನನ್ನ ಕ್ಷೇತ್ರದಲ್ಲಿ RO ಪ್ಲಾಂಟ್ ರಿಪೇರಿಗೆ ₹4 ಕೋಟಿ ಬೇಕು ಸರ್. ನಾವು ಇವತ್ತಿಗೂ ಒಂದು ಬೋರ್ವೆಲ್ ಕೊಡ್ಸೋಕ್ಕಾಗಿಲ್ಲ. ಪ್ರತಿ ಅಧಿವೇಶನದಾಗ ನಾನು ಹೇಳ್ತಾ ಇದ್ದೀನಿ, ಒಂದೇ ಒಂದು ಬೋರ್ವೆಲ್ ಕೊಡಿಸಿಲ್ಲ. ಹಿಂದೆ ಕೊಡಿಸಿರ್ತಕ್ಕಂಥ ಬೋರ್ವೆಲ್ ₹90 ಲಕ್ಷ ಸೆಕ್ರೆಟರಿಲಿಂದ CS ತರ ನಾನು ಲೆಟರ್ ಹಾಕಿ ನನ್ನ ಒಂದು ಬುಕ್ ಲೆಟರ್ ಪ್ಯಾಡ್ ಹೋಯ್ತು. ಇವತ್ತಿಗೆ ನಾನು ₹90 ಲಕ್ಷ ಬೋರ್ವೆಲ್ ಹಾಕಿರ್ತಕ್ಕಂಥದ್ದು ಬಿಲ್ ಆಗಿಲ್ಲ.